ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಬಾಗಲಕೋಟೆಯ ಒಂದು ಸ್ಟೋರಿ, 7 ವರ್ಷದ ಹಿಂದಿನ ಅಸಲಿ ಕಹಾನಿ ಇದು. 7 ವರ್ಷದ ಹಿಂದಿನ ಸ್ಟೋರಿ. ಏನದು ಕಹಾನಿ, ಯಾರದ್ದು ಕಹಾನಿ ನೋಡಿದರೆ ಮಮ್ಮಲ ಮರಗ್ತೀವಿ ನಾವು. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಆ ತಾಯಿಗೆ ಬಂದಿದೆ. ಬಡವರು, ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಶ್ರೀಮಂತರಾಗಿದ್ದರೆ ಏನಾದರೂ ಆಗ್ತಿತ್ತೇನೋ, ಆದರೆ ಈ ಕುಟುಂಬವನ್ನು ಕೇಳೋರು ಯಾರು? ಇವರು ಎದುರಿಸಿದಂಥ ಆತಂಕ ಅಂತಿಂಥ ಆತಂಕ ಅಲ್ಲ. ಇವರು ಎದುರಿಸಿದಂಥ ಆತಂಕ ಅಥವಾ ಇವರು ಎದುರಿಸ್ತಾ ಇರುವಂತಹ ಕಷ್ಟ ಅಂತಿಂಥ ಕಷ್ಟವಲ್ಲ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಬರೋದಕ್ಕೆ ಯಾರೋ ಕಾರಣವಾಗಿದ್ದಾರೆ. ಆದರೆ ಈಗ ಅವರಿಗೆ ಅದಕ್ಕೆ ಬೇಕಿರುವಂತಹ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ. ಏನು ಈ ಸ್ಟೋರಿ ಹೇಳ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಬನ್ನಿ, ಕೆಲವೊಮ್ಮೆ ಯಾರದ್ದೋ ತಪ್ಪಿಗೆ ಮತ್ತಾರೋ ಶಿಕ್ಷೆ ಅನುಭವಿಸಬೇಕಾಗತ್ತೆ. ಇಂಥದ್ದೇ ಪರಿಸ್ಥಿತಿ ಆ ಫ್ಯಾಮಿಲಿಗೆ ಬಂದಿದೆ. ಯಾರದೋ ತಪ್ಪಿಗೆ ಇವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇವ್ರದ್ದೇನು ತಪ್ಪಿಲ್ಲ. ಆ ಕುಟುಂಬದ ಕರುಣಾಜನಕ ಕಥೆ ನೋಡಿದರೆ ಅಯ್ಯೋ ಪಾಪ ಅನಿಸದೆ ಇರಲ್ಲ. ಕೇವಲ ಅಯ್ಯೋ ಪಾಪ ಅಂದರೆ ಸಾಲೋದಿಲ್ಲ. ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ಸೂಪರ್ 3ಯಲ್ಲಿ ಮಾಡೋಣ. ಅದಕ್ಕಿಂತ ಮೊದಲು ಬಾಗಲಕೋಟೆಯ ಆ ಕುಟುಂಬದ ಕಥೆ ವ್ಯಥೆಯನ್ನು ಬನ್ನಿ ನೋಡೋಣ. ನನ್ನ ಮಕ್ಕಳಿಗೋಸ್ಕರ ಬದುಕಿದ್ದೀನಿ. ನಾನು ಬದುಕಬೇಕು. ನನ್ನ ಮಕ್ಕಳಿಗೋಸ್ಕರ. ನನ್ನ ಮಕ್ಕಳು ನಾನು ಎತ್ಕೊಂಡು ಅಡ್ಡಾಡಿ ನೋಡಿ ಕಷ್ಟ ಆಗುತ್ತೆ. ನಾನು ಅವ್ರು ಜೋಪಾನ ಮಾಡಬೇಕಾಯ್ತು. ಆ ಕಾಲದಲ್ಲಿ ನನ್ನ ಮಕ್ಕಳು ಎತ್ಕೊಂಡು ಅಡ್ಡಾಡ್ತಾರೆ. ಎಸ್, ಮಗ ತನ್ನ ತಾಯಿಯನ್ನ 2 ಕೈಯಲ್ಲಿ ಎತ್ಕೊಂಡು ಬರೋ ಈ ದೃಶ್ಯ ನೋಡ್ತಾ ಇದ್ರೆ ಕರುಳು ಕಿವಿಚಿದಂತೆ ಆಗತ್ತೆ. ಎಂತಹ ಕಲ್ಲು ಹೃದಯ ಕೂಡ ಕರ್ಗಿ ಹೋಗ್ಬಿಡತ್ತೆ. ಅಯ್ಯೋ ಪಾಪ ಅಲ್ವಾ ಅನ್ಸುತ್ತೆ. ಇವರ ಈ ಪರಿಸ್ಥಿತಿಗೆ ಇವ್ರ ಕಾರಣ ಅಲ್ಲ. ಅವ್ರು ಯಾರೋ ಮಾಡಿದ ಕೆಲಸಕ್ಕೆ ಇವತ್ತು ಇವರು ಈ ರೀತಿ ಕಷ್ಟವನ್ನ ಅನುಭವಿಸುವಂತೆ ಆಗಿದೆ. ಸರಸ್ವತಿ ಅವರಿಗೆ 2 ಮಕ್ಕಳು. ಪತಿ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಿದೆ ಅಂದ್ರೆ ಈ ಮಕ್ಕಳೇ ತಾಯಿಯನ್ನ ಮಗುವಿನಂತೆ ಆರೈಕೆ ಮಾಡ್ತಾ ಇದ್ದಾರೆ. ಶೆಡ್ನ ಮುಂದೆ ಒಂದು ಗೂಡಂಗಡಿ ಇದ್ದು ಅದರಲ್ಲಿ ಬರುವ ಚಿಲ್ಲರೆ ರೂಪಾಯಿ ಇವರ ಹೊಟ್ಟೆಪಾಡಿಗೆ ಆಸರಿಯಾಗಿದೆ. ಆ ಗೂಡಂಗಡಿ ಕೂಡ ಖಾಲಿಯಾಗಿದೆ. ಆಗಾಗ ಕೆಲವರು ರೊಟ್ಟಿ ಚಪಾತಿ ಮಾಡೋದಕ್ಕೆ ಹೇಳಿದ್ರೆ ಮಾಡ್ಕೊಡ್ತಾರೆ. ಅಷ್ಟಕ್ಕೂ ಈ ಮನಕಲುಕುವ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ನವನಗರದಲ್ಲಿ. ಇವರ ಹೆಸರು ಸರಸ್ವತಿ ಮೂಗಿನ. 2017ರಲ್ಲಿ ಪತಿ ಪತ್ನಿ ಮಗ ಬೈಕ್ ನಲ್ಲಿ ಹೋಗ್ತಾ ಇದ್ರು. ಆಗ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಬೇವಿನಮಟ್ಟಿ ಬಳಿ ಅಪಘಾತವಾಗಿದೆ. ಲಾರಿಯೊಂದು ಗುದ್ದಿದ ರಭಸಕ್ಕೆ 2 ಕಾಲ್ ಕಟ್ಟಾಗಿ ಹೋಗಿದೆ. ನಾನು ಚಪಾತಿ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಕೂಲಿವು ಯಾವ್ದು ಬರೋ ಶೇಂಗಾದ ಹೋಳಿಗೆ ಮಾಡ್ತೀನಿ, ಯಾವ್ದು ಬರ್ತಾ ಕೆಲಸ ಮಾಡ್ತೀನಿ. ಅದೇ ಮಾಡ್ಬೇಕನ್ನೋ ನನ್ನ ಸ್ವಾಭಿಮಾನಿ ನನ್ನ ಕಡೆ ಇಲ್ಲ. ನನ್ನ ಹೊಟ್ಟೆ ಪಾಡಿ ನನ್ನ ಮಕ್ಕಳಿಗೆ ನಾ ಬದುಕಬೇಕಾದ್ರೆ ನಾ ಏನು ಮಾಡೋಕ್ಕೂ ಸಿದ್ಧದೀನಿ. ಎಲ್ಲ ಕಡೆ ಕೆಲಸಕ್ಕೆ ಇದೆ. ಎಲ್ಲ ಆಫೀಸಲ್ಲಿ ಕೇಳಿನಿ ನಾ. ಯಾರು ನನಗೆ ಬೇಡ, ನಿನ್ನ ಕಾಲು ಹೋಗ್ಯೋ, ನೀನು ಬರೋಕ್ಕೆ ಬರಲ್ಲ, ನೀನು ಬೇಡ ಮಾಡಬೇಡ, ನೀನು ಕೊಡಲ್ಲ ನಾವು ಕೆಲಸ ಅಂತಾರೆ. ಎಲ್ಲ ಕಡೆ ಕೇಳಿ ಬಂದಿದ್ದೀನಿ. ನಾ ಒಂದು ಆಫೀಸಲ್ಲ, ನಾ ಎಲ್ಲ ಕಡೆ ಹೋಗಿ ಕೇಳಿ ಬಂದಿದ್ದೀನಿ. ಒಂದು ಸಾಲಿ ಬಿಟ್ಟಿಲ್ಲ, ಸಾಲಿಗೆ ಹೋಗಿ ಕೇಳಿ ಬಂದೀನಿ. ಒಂದು ಪ್ಯೂನ್ ಕೆಲಸ ಕೊಡ್ರೆ ಯಾರು ಕೊಡಲ್ಲ, ನಿನಗೆ ಕಾಲಿಲ್ಲ, ನೀನು ಕೊಡಲ್ಲ ಅಂತ ಹೇಳ್ತಾರೆ. ಸ್ವಚ್ಛ ಯಾಕೆ ಹೆಣ್ಣಿಗೆ ಕಾಲು ಹೋದ್ರೆ ಸ್ವಾಭಿಮಾನಿಯಿಂದ ಬದುಕೋಕ್ಕಾಗಲ್ಲ ಈ ಜೀವನದಾಗ. ಸ್ವಾಭಿಮಾನ ನನಗೈತಿ. ನಾ ಯಾರಿಗೂ ಹೊಟ್ಟೆ ಯಾರಿಗೂ ವಜಾ ಮಾಡು ಅಣ್ಣು ಕಾರಣಕ್ಕೆ ನಾನು ಮಾಡ್ಕೊತೀನಿ. ಮಹಾರಾಷ್ಟ್ರ ಮೂಲದ ಬಾಬಾ ಸಾಹೇಬ್ ತಿಡಕೆ ಎಂಬುವವರ ಲಾರಿ ಡಿಕ್ಕಿ ಹೊಡೆದಿದೆ. ಇದರಿಂದ ಸರಸ್ವತಿ ಅವರ 2 ಕಾಲು ಕಟ್ಟಾಗಿ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೋರ್ಟ್ ಕಚೇರಿಗೂ ಸಾಲ ಮಾಡಿದ್ದಾರೆ. ಕೋರ್ಟ್ನಲ್ಲಿ 30 ಲಕ್ಷ ಪರಿಹಾರ ನೀಡುವಂತೆ ಆದೇಶ ಆಗಿದೆ. ಆದರೆ ಲಾರಿ ಮಾಲೀಕನ ಸುಳಿವೇ ಇಲ್ಲದಂತಾಗಿದೆ. ಈಗಾಗಲೇ ಕಾನೂನು ಹೋರಾಟ ಮುಂದುವರೆದಿದ್ದು ಪರಿಹಾರ ಕೂಡ ಕೈ ಸೇರಿಲ್ಲ. ಇದರಿಂದ ಜೀವನ ನಡೆಸೋದಕ್ಕೆ ಪರದಾಡುವಂತಹ ಸ್ಥಿತಿ ಉಂಟಾಗಿದೆ. ಆಕಿನ ನೋಡಿದ್ರೆ ನಮ್ಗೆ ಒಂಥರ ಸಂಕಟ ಆಗಿ ಕಣ್ಣಾಗ ನೀರು ಬರ್ತಾವೆ. ಅಷ್ಟು ಕಷ್ಟದೊಳಗೆ ಬದುಕಾಗತ್ತಾರೆ ಅವ್ರು. ಪಾಪ 2 ಮಕ್ಕಳನ್ನ ನೋಡ್ಕೋಬೇಕಾಗಿ ದಿನ ಅವ್ರಿಗೆ ಫೀಸ್ ಕಟ್ಟಬೇಕು, ಅದಕ್ಕೂ ಸಾಲ ಮಾಡ್ಬೇಕ್ರಿ ಅವ್ರು. ಪ್ರತಿಯೊಂದಕ್ಕೂ ಇನ್ನೊಬ್ರ ಹತ್ರನ ಕೇಳ್ಬೇಕು. ಆದ್ರೆ ಕೇಳಂಗಿಲ್ಲ ರೀ ಆಕೆ. ಹೆಂಗೆ ಕೇಳ್ತಾಳೆ ಅಂದ್ರೆ ಚಪಾತಿ ಮಾಡಿಕೊಡ್ತೀನಿ, ನಾ ರೊಟ್ಟಿ ಮಾಡಿಕೊಡ್ತೀನಿ, ನೀವೇನು ಹೇಳ್ತೀರಿ ಅದನ್ನು ನಾ ಮಾಡಿಕೊಡ್ತೀನಿ, ಅದಕ್ಕೆ ನಂಗೆ ಪಗಾರ ಕೊಡ್ರಿ ಅಂತ ಕೇಳ್ತಾಳೆ. ಅಷ್ಟು ಸ್ವಾಭಿಮಾನದ ಸರ್. ದಯವಿಟ್ಟು ಕೇಳ್ಕೊತೀನಿ ರೀ, ಅವ್ರಿಗೆ ಒಂಚೂರು ಏನಾರು ಹೆಲ್ಪ್ ಆಗಲಿ. ಸೊ ಅದ್ರ ಸಂಬಂಧ ಮೀಡಿಯಾದವ್ರಿಗೆ ಇದು ಮಾಡಿ
ಅವ್ರಿಗೆ ಇಂಥವ್ರು ಯಾರೇ ಎಲ್ಲೇ ಇದ್ರೆ ಇವ್ರು ಅಷ್ಟೇ ಅಲ್ರಿ, ಇಂಥವ್ರು ಯಾರೇ ಇದ್ದರೂ ಹೆಲ್ಪ್ ಮಾಡೋಣ. ನಾವು ಹೆಲ್ಪ್ ಮಾಡಿದ್ದು ಅದನ್ನು ನಮ್ಮ ಮಕ್ಕಳಿಗೂ ತಡ್ತೈತೆ ರೀ ಹೆಲ್ಪ್. ಸೊ ಅಂತ ಹೇಳ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೇಳ್ಕೊಂಡು ಈಗಾಗಲೇ ಕಾನೂನು ಹೋರಾಟ ಮುಂದುವರೆದಿದ್ದು ಪರಿಹಾರ ಕೂಡ ಕೈ ಸೇರಿಲ್ಲ. ಇದರಿಂದ ಜೀವನ ನಡೆಸಲು ಪರದಾಡುವಂತಾಗಿದೆ. ಸೂಪರ್ 3 ಇವರಿಗೆ ಪರಿಹಾರ ಸಿಗೋ ತನಕ ಹೋರಾಟ ಮಾಡೇ ಮಾಡುತ್ತೆ. ಸಿದ್ದು, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ನೋಡಿ, ಇವರು ಸರಸ್ವತಿ ಅಂತ 7 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಆಕ್ಸಿಡೆಂಟ್ ಆದ ನಂತರ ಅವರಿಗೆ 30 ಲಕ್ಷನ ಕೊಡಬೇಕು ಅಂತೇಳಿ ಆರ್ಡರ್ ಕೂಡ ಆಗಿದೆ. ಈಗ ಸಾಧಾರಣವಾಗಿ ದೊಡ್ಡ ದೊಡ್ಡ ಕಂಪನಿ ಲಾರಿಗಳಿದ್ದರೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಯಾಕಂದರೆ ಲಾರಿಗಳಲ್ಲಿ ಥರ್ಡ್ ಮ್ಯಾನ್ ಇನ್ಶೂರೆನ್ಸ್ ಹಿಂಗೆಲ್ಲ ಇರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಕಂಪನಿಗಳು ಅದಕ್ಕಾಗಿ ಒಂದು ಟೀಮನ್ನೇ ಮಾಡಿರ್ತವೆ. ಆದರೆ ಈಗ ಏನಾಗಿದೆ ಅಂತಂದರೆ ಆತ ಎಲ್ಲಿ ಓಡೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗೋದು, ಈಗ ನೋಡಿ ಕೋರ್ಟ್ ಹೇಳುತ್ತೆ ದುಡ್ಡು ಕೊಡ್ರಪ್ಪ ಅವ್ರಿಗೆ ಅಂತೇಳಿ. ಅದಾದ ನಂತರ ಕೂಡ ಅದನ್ನು ಪಾಲಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಕೇವಲ ಶ್ರೀಮಂತರಿಗೆ ಮಾತ್ರ ಈ ಕಾನೂನು. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಅನೇಕರು ಬಂದು ಕೇಳ್ತಾರೆ, ಸರ್ ಕೋರ್ಟ್ ಆರ್ಡರ್ ಆಗಿದೆ ಆದರೆ ಎಲ್ಲಿ ಯಾರು ನಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅಂತ ಬೇರೆ ಬೇರೆ ವಿಚಾರಗಳನ್ನು ನಾನು ನೋಡಿದ್ದೀನಿ. ಅವರ ಜಮೀನು ವಿಚಾರ ಇರ್ಬೋದು, ಮತ್ತೊಂದಿರ್ಬೋದು ಅಂತೇಳಿ. ನಮಗೆ ಹೆಂಗಿರುತ್ತೆ, ಕೋರ್ಟ್ ಫೈನಲ್ ಕೋರ್ಟ್ ಒಂದು ಹೇಳಿದರೆ ಮುಗೀತಲ್ಲಪ್ಪ ಅಂತ. ಸಮ್ಟೈಮ್ಸ್ ಅದು ಆಗಿರೋದಿಲ್ಲ ಅಂತ. ಇದು ಉತ್ತರ ಸಿಗಲಾರದ ಕೆಲವು ಪ್ರಶ್ನೆಗಳು. ನೋಡಿ, ಆ ತಾಯಿಯನ್ನು ಮಕ್ಕಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವರ ಗಂಡ ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಗೂಡಂಗಡಿ, ಅದರಲ್ಲಿ ಬರುವ ದುಡ್ಡಲ್ಲಿ ಅವರಿಗೊಂದು ನೋಡಿ, ಒಂದು ಫಸ್ಟ್ ಆಫ್ ಆಲ್ ಕಾಲು ಹೋಗಿದೆ. ಇವರನ್ನು ಪತ್ತೆ ಹಚ್ಚೋದು ಯಾರು? ಮತ್ತೆ ನಮಗೆ ಈ ವ್ಯವಸ್ಥೆ ಇರೋದು ಯಾರಿಗೆ? ಈಗ ಅವರು ಪತ್ತೆ ಹಚ್ಚಿ ಕೊಡಬೇಕಲ್ವ? ಯಾರು ಪತ್ತೆ ಹಚ್ಚಿ ಕೊಡಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮತ್ತೊಂದು ಕೋರ್ಟ್ ಆದೇಶ ಆದ ನಂತರ ಪತ್ತೆ ಹಚ್ಚಿ ಕೊಡಬೇಕಲ್ವ? ಚೆನ್ನಾಗಿದ್ರು ಮೊದಲು. ಈಗ ದುಡ್ಡಿದ್ದವರಾಗಿದ್ದರೆ ಏನು 5 ನಿಮಿಷದಲ್ಲಿ ಎಲ್ಲ ಆಗಿದ್ರೆ ಕೋರ್ಟು ಪೊಲೀಸು ಎಲ್ಲವೂ ಕೂಡ ದೊಡ್ಡವ್ರಿಗೆ ಮಾತ್ರನಾ? ಇದನ್ನು ಯಾರು ಸರಿ ಮಾಡಬೇಕು? ಹಾಂ, ಈಗ ನಮಗೂ ಮೀಡಿಯಾದಲ್ಲೂ ಕೂಡ ಇಂಚಿಂಚು ಗೊತ್ತಿರೋದಿಲ್ಲಲ್ವಾ, ಯಾರು ಇದನ್ನು ಯಾರ ಹತ್ರ ಮಾಡಿಸ್ಬೇಕು ಮತ್ತೊಂದು ಮಾಡಿಸ್ಬೇಕು ಅಂತೇಳಿ ಪ್ರಯತ್ನ ಅಂತೂ ಪಡೋದು. ಈಗ ಇಲಾಖೆಗಳು ಅಂತೇಳಿದ್ರೆ ಒಂದೇ ಒಬ್ಬರೇ ಮಾಡಿದರೆ ಮುಖ್ಯಮಂತ್ರಿ ಒಬ್ಬರೇ ಸಾಕಿತ್ತು. 15-20 ಇಲಾಖೆ ಅಗತ್ಯ ಇದೆಯಾ? ಇಲ್ವಲ್ಲ. ಹಾಗೆಯೇ ಒಂದೊಂದು ಇಲಾಖೆ, ಆ ಇಲಾಖೆಗೆ ಒಂದು ಕಾರ್ಯಾಂಗ ವ್ಯವಸ್ಥೆನೇ ಇರುತ್ತೆ. ಆಮೇಲೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಎಲ್ಲವೂ ಇರುತ್ತೆ ಅಲ್ವಾ ಒಂದು ವ್ಯವಸ್ಥೆ ಅಂತ ಹೇಳುವಾಗ. ಕೇವಲ ಮುಖ್ಯಮಂತ್ರಿ ಮಾತ್ರನ ಎಲ್ಲವನ್ನು ನೋಡ್ಕೊಳ್ಳೋದು? ಇಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ಇರುತ್ತೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಅದಕ್ಕೆ ಸದಸ್ಯರು ಇರ್ತಾರೆ, ನಗರಸಭೆ ಇರುತ್ತೆ, ಪುರಸಭೆ ಇರುತ್ತೆ, MLA ಇರ್ತಾರೆ, MP ಇರ್ತಾರೆ. ಎಲ್ಲ ಇದ್ದ ನಂತರ ಕೂಡ, ಇಷ್ಟೆಲ್ಲ ವ್ಯವಸ್ಥೆ ಇದ್ದ ನಂತರ ಕೂಡ ಇಂಥವ್ರಿಗೆ ಕೋರ್ಟ್ 30 ಲಕ್ಷ ಕೊಡ್ರಪ್ಪ ಅಂತ ಹೇಳಿದ ನಂತರ ಯಾರು ಹುಡುಕಿ ಕೊಡಬೇಕು ಅವ್ರನ್ನ? ಹೆಂಗೆ ಇದು ಅರ್ಥ ಆಗ್ತಿಲ್ಲ. ಬನ್ನಿ, ಸಿದ್ದು ದುತ್ರಗಾವಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಸ್ಟೋರಿ ತಂದಿದ್ದಾರೆ. ಸಿದ್ದು, 7 ವರ್ಷಗಳಾಯಿತು. ಈಗ ಒಬ್ಬ ಶ್ರೀಮಂತ ಆಗಿದ್ದರೆ ಎಲ್ಲವೂ ಕೂಡ ಏನು ಪಾದದ ಬುಡಕ್ಕೆ ಬಂದು ಬೀಳ್ತಾ ಇತ್ತು. ಇದು ಹೆಂಗೆ ಅಂತಂದರೆ, ಸಾಧಾರಣವಾಗಿ ಒಬ್ಬ ಬಡವನೇ ಇರಲಿ ಅಥವಾ ಶ್ರೀಮಂತನೇ ಇರಲಿ, ಅವ್ರಿಗೊಂದು ಮೆಡಿಕಲ್ ಇನ್ಶೂರೆನ್ಸ್ ಇದೆ ಅಂತಂದರೆ ಆ ಚೀಟಿ ತೋರಿಸಿದ್ರೆ ಸಾಕು, ಅಥವಾ ಕಾರ್ಡ್ ತೋರಿಸಿದ್ರೆ ಸಾಕು, ಡಾಕ್ಟ್ರುಗಳೇ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಾವುಗಳು ಕೂಡ ಹೆಂಗಿರ್ತವೆ ಅಂತಂದರೆ, ಓಕೆ ಎಷ್ಟು ಬೇಕಿದ್ರೂ ಬರ್ಕೊಳ್ಳಿ, ಅದರಲ್ಲಿ ಬರುತ್ತಲ್ವ ಅಂತೇಳಿ.